ಗಿಲ್ಲಿ ಹಾಗೆ ಕಾವ್ಯ ಶೈವ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಒಂದು ಗಿಲ್ಲಿ ಕಾವ್ಯ ಶೈವ ಅವರ ಮದುವೆ ಕೂಡ ಫಿಕ್ಸ್ ಆಗಲಿದೆ ಅಂತೆ. ಸೊ ಒಂದು ಪಳಾರ್ ಮೂವಿಯಲ್ಲಿ ಕಾವ್ಯ ಶೈವ ಅವರ ಹೀರೋಯಿನ್ ಆಗಿದ್ದಾರೆ. ಒಂದು ಪಳಾರ್ ಮೂವಿಯ ಶೂಟಿಂಗ್ ಮುಗಿದ ತಕ್ಷಣ ಒಂದು ಫಿಲ್ಮ್ ಥಿಯೇಟರ್ಗೆ ಬಂದ ತಕ್ಷಣ ಇವರಿಬ್ಬರ ಮದುವೆ ಕೂಡ ಆಗಲಿದೆ ಅಂತೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಾಗೆ ಒಂದು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರು ಮದುವೆ ಆಗಬೇಕು ಅನ್ನೋದನ್ನು ಹಲವರು ಒಂದು ಇಷ್ಟಪಟ್ಟಂಥವ್ರು, ಈ ಜೋಡಿಯನ್ನು ಇಷ್ಟಪಡದವರು ಸೊ ಯಾರು ಕೂಡ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬ ಜನರು ಈ ಜೋಡಿಯನ್ನು ಇಷ್ಟಪಡ್ತಾ ಇದ್ರು. ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಈ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಇವರಿಬ್ಬರು ಮದುವೆನೂ ಕೂಡ ಆಗಲಿದ್ದಾರೆ ಅಂತ. ಏನು ಪಳಾರ್ ಮೂವಿಯಲ್ಲಿ ಹೀರೋಯಿನ್ ಅನ್ನು ಸಸ್ಪೆನ್ಷನ್ ಆಗಿ ಒಂದು ಇಟ್ಟಿದ್ರು. ಸೊ ಯಾರು ಹೀರೋಯಿನ್ ಅಂತಕ್ಕಂಥದ್ದು. ಸೊ ಈಗ ಸದ್ಯ ಒಂದು ವಿಡಿಯೋ ವೈರಲ್ ಆಗಿದೆ. ಸೊ ಒಂದು ಸಾಂಗ್ನ ಶೂಟಿಂಗ್ನ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಹಾಗಿದ್ರೆ ಸಂಪೂರ್ಣವಾದ ಮಾಹಿತಿಯನ್ನು ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಗಿಲ್ಲಿ ಹಾಗೆ ಕಾವ್ಯ ಶೈವ ಇವರಿಬ್ಬರು ಮದುವೆ ಆಗಬೇಕು ಆದಷ್ಟು ಬೇಗ ಅನ್ನೋದು ಹಲವರ ಅಭಿಪ್ರಾಯವಾಗಿತ್ತು. ಇಬ್ಬರು ಆದಷ್ಟು ಬೇಗ ಮದುವೆಯನ್ನು ಆಗಿ ಸೊ ಒಂದು ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ತುಂಬ ಜನರ ಆಸೆ ಆಗಿತ್ತು. ಸೊ ಎಷ್ಟೋ ಜನರು ಒಂದು ದೇವರಿಗೆ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ ಇವರಿಬ್ಬರು ಮದುವೆ ಆಗಬೇಕು ಅನ್ನೋ ಒಂದು ವಿಚಾರದಿಂದ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಒಂದು ಫ್ರೆಂಡ್ಶಿಪ್ಪನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು. ಸೊ ಯಾವ ರೀತಿ ಅಪ್ಪ ಅಂತಂದರೆ ಇಬ್ಬರು ಕೂಡ ತುಂಬ ಒಂದು ಅನ್ಯೋನ್ಯವಾಗಿ ಎಷ್ಟೇ ಜಗಳವನ್ನು ಆಡಿದ್ರು ಕೂಡ ಮತ್ತೆ ಇಬ್ಬರು ಕೂಡ ಕ್ಲೋಸ್ ಆಗಿ ಇರ್ತಾ ಇದ್ರು. ಒಂದು ಕಾವ್ಯ ಶೈವ ಅವರು ಕೂಡ ಎಷ್ಟೇ ಒಂದು ಗಿಲ್ಲಿಯವರ ಮೇಲೆ ಸಿಟ್ಟನ್ನು ತೋರಿಸಿದ್ರು ಕೂಡ ಆಮೇಲೆ ಪ್ರೀತಿಯಿಂದ ಕೂಡ ಮಾತನಾಡಿಸ್ತಾ ಇದ್ರು. ಒಂದು ಗಿಲ್ಲಿ ಅವರು ಕೂಡ ಕಾವು ಕಾವು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ತುಂಬಾನೇ ಅವರನ್ನು ರೇಗಿಸ್ತಾ ಇದ್ರು. ಅದಾದ ನಂತರ ಒಂದು ಬಿಗ್ ಬಾಸ್ನಲ್ಲಿ ಒಂದು ಇಬ್ಬರು ಚೆನ್ನಾಗಿ ಆಟವನ್ನು ಆಡ್ಬಿಟ್ಟು ಗಿಲ್ಲಿ ಅವರು ಗೆದ್ದ ತಕ್ಷಣ ಒಂದು ಕಾವ್ಯ ಶೈವ ಅವರು ಒಂದು ಪೋಸ್ಟನ್ನು ಕೂಡ ಹಾಕಿದ್ರು. ನಿನ್ನ ಒಂದು ಪಟ್ಟಂತ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ನನಗೆ ಅನ್ನೋ ಮಾತನ್ನು ಕೂಡ ಒಂದು ಕಾವ್ಯ ಶೈವ ಅವರು ಕಮೆಂಟನ್ನು ಒಂದು ಪೋಸ್ಟನ್ನು ಕೂಡ ಹಾಕಿದ್ರು. ಅದಾದ ನಂತರ ಒಂದು ಎಷ್ಟೋ ದಿನ ಇಬ್ಬರು ಕೂಡ ಟಚಲ್ಲಿದ್ದರು. ಸೊ ಒಂದು ಬಿಗ್ ಬಾಸ್ ಮುಗಿದ ತಕ್ಷಣವೂ ಕೂಡ ಇಬ್ಬರು ಕೂಡ ಒಂದು ಟಚಲ್ಲಿದ್ದರು. ಯಾಕಪ್ಪ ಅಂತಂದರೆ ಒಂದು ಎಷ್ಟೋ ಜನ ಬಿಗ್ ಬಾಸ್ ಮುಗಿದ ತಕ್ಷಣ ಒಂದು ಸೆಲೆಬ್ರಿಟೀಸ್ಗಳು ಮುಂದೆ ಮುಂದೆ ಹಾತ್ಕೊಂಡು ಹೋದರೂ ಕೂಡ ಸೊ ಸರಿಯಾಗಿ ಮಾತನಾಡಿಸಲ್ಲ. ಅಂಥದ್ರಲ್ಲಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಒಂದು ಕಾಲ್ನಲ್ಲಿ ಮಾತನಾಡೋದಾಗಲಿ ತುಂಬಾ ಇಬ್ಬರು ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇಬ್ಬರು ಕೂಡ ಇದ್ದರು. ಸೊ ತುಂಬ ಚೆನ್ನಾಗಿ ಒಂದು ಇಬ್ಬರು ಕೂಡ ಕಾರ್ಯಕ್ರಮಗಳಿಗೆ ಕೂಡ ಅಟೆಂಡನ್ನು ಆಗ್ತಾ ಇದ್ರು. ಇನ್ನು ಗಿಲ್ಲಿ ಅವರು ಕೂಡ ಕಾವ್ಯ ಶೈವ ಅವರು ಕೂಡ ತುಂಬಾ ಒಂದು ಪ್ರೀತಿಸ್ತಾ ಇದ್ರು ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಗಿಲ್ಲಿ ಅವರು ಒಂದು ಒಂದು ಮಾತನ್ನು ಹೇಳಿದರು, ಗಿಲ್ಲಿ ಹಾಗೆ ಕಾವ್ಯ ಶೈವ ಅವರು ನಾವಿಬ್ಬರು ಕೂಡ ಒಂದು ಸಕ್ಸಸ್ ಆಗೋವರೆಗೂ ಕೂಡ ಯಾವುದೇ ರೀತಿಯಾದ ಮದುವೆಯನ್ನು ಕೂಡ ಆಗೋದಿಲ್ಲ ಅನ್ನೋ ಮಾತನ್ನು ಒಂದು ಗಿಲ್ಲಿ ಆಗಲಿ ಕಾವ್ಯ ಶೈವ ಆಗಲಿ ಸ್ವತಃ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ರು. ಅದಾದ ನಂತರ ಇವರಿಬ್ಬರು ಸೇರಿ ಒಂದು ಫಿಲ್ಮನ್ನು ತೆಗೆದಿದ್ದಾರೆ. ಪಳಾರ್ ಮೂವಿಯನ್ನು ತೆಗಿಬೇಕು ಅನ್ನೋದು ಒಂದು ಇಬ್ಬರು ಸೇರಿ ಮೂವಿಯನ್ನು ತೆಗಿಬೇಕು ಅನ್ನೋದು ಹಲವರ ಅಭಿಪ್ರಾಯವಾಗಿತ್ತು. ಗಿಲ್ಲಿ ಅವ್ರಿಗೂ ಕೂಡ ತುಂಬಾ ಆಸೆ ಇತ್ತು, ನಾನೊಬ್ಬ ಮೂವಿ ಒಂದು ಹೀರೋ ಆಗಬೇಕು ಅನ್ನೋದು. ಸೊ ಅದಾದ ನಂತರ ಒಂದು ಹಲವಾರು ಡೈರೆಕ್ಟರ್ಗಳು ಕಾದುಕೊಂಡು ಕೂರ್ತಾ ಇದ್ರು. ಸೊ ಇವರಿಬ್ಬರನ್ನ ಸೇರಿ ಒಂದು ಮೂವಿಯನ್ನು ತೆಗಿಬೇಕು, ಅದು ಖಂಡಿತವಾಗ್ಲೂ ಪಾಪ್ಯುಲರ್ ಆಗುತ್ತೆ ಅನ್ನೋದನ್ನು. ಅದಾದ ನಂತರ ಗಿಲ್ಲಿ ಅವರು ಸ್ವಲ್ಪ ಸ್ಟೇಜ್ ಕಾರ್ಯಕ್ರಮಗಳಿಗೆ ಬ್ಯುಸಿ ಇರೋದ್ರಿಂದ ಯಾವುದೇ ಕರೆಗೆ ಹೋಗೊಟ್ಟಿರಲಿಲ್ಲ. ಅದಾದ ನಂತರ ಇತ್ತೀಚೆಗೆ ಒಂದು ಪಳಾರ್ ಮೂವಿ ಕೂಡ ಒಂದು ಅದರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ ನಮಗೆ. KVN ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಸೊ KVN ಅಂತ ದೊಡ್ಡ ಪ್ರೊಡಕ್ಷನ್ನಲ್ಲಿ ಒಂದು ಕೆಲಸವನ್ನು ಮಾಡ್ತಿರೋದು ಖುಷಿಯ ವಿಷಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಆದಷ್ಟು ಬೇಗ ಗಿಲ್ಲಿ ಅವರು ಮತ್ತು ಕಾವ್ಯ ಶೈವ ಅವರೇ ಈ ಒಂದು ಮೂವಿಗೆ ಹೀರೋಯಿನ್ ಅಂತಕ್ಕಂಥದ್ದು ಕೂಡ ಸ್ವಂತವಾಗಿ ಫಿಕ್ಸ್ ಆಗಿದೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿಡಿಯೋ ಕೂಡ ಇದೆ, ಅದನ್ನು ನಾನು ಒಂದು ಯೂಟ್ಯೂಬಲ್ಲಿ ಹಾಕಕ್ಕೆ ಬರಲ್ಲ. ಸೊ ನಿಮಗೆ ಕಳಿಸ್ಕೊಡ್ತೀನಿ, ನಿಮಗೆ ಏನಾದರೂ ಬೇಕಿದ್ರೆ ಒಂದು ಕಮೆಂಟ್ ಮಾಡಿ. ಹಾಗೆ ನೀವು ಇವರಿಬ್ಬರ ಮದುವೆ ಕೂಡ ಆಗಲಿದೆ ಅಂತೆ. ಸೊ ಈ ಒಂದು ಮೂವಿ ಮುಗಿದ ತಕ್ಷಣ ಒಂದು ಸಕ್ಸಸ್ ಆದ ತಕ್ಷಣ ಇವರಿಬ್ಬರು ಮದುವೆ ಕೂಡ ಆಗಲಿದ್ದಾರೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಇನ್ನು ಇವರಿಬ್ಬರು ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರಿಬ್ಬರು ಜೋಡಿ ಒಳ್ಳೇದಿದೆಯಾ ಇಲ್ವಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂದ್ರೆ ಕಮೆಂಟ್ ಮಾಡಿ.